ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಈ ವಾಗ್ದಾನವನ್ನು ವೀಕ್ಷಿಸುವುದಕ್ಕೆ ಜಾನ್ ವೆಸ್ಲಿ ಕನ್ನಡ ಎನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ ಕನೆಕ್ಟ್ ಆಗಿರುವಂಥ ನಿಮ್ಮೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಬಲಪಡಿಸಬೇಕೆಂದು, ಆಶೀರ್ವದಿಸಬೇಕೆಂದು, ಆಧ್ಯಾತ್ಮಿಕವಾಗಿ ನೀವೆಲ್ಲರೂ ಕೂಡ ಅಭಿವೃದ್ಧಿ ಹೊಂದಬೇಕೆಂದು ನಿಮಗೋಸ್ಕರ ಪ್ರತಿದಿನ ನಾವು ಪ್ರಾರ್ಥಿಸುತ್ತಿದ್ದೇವೆ. ಯೆಹೋವನು ಯಾವ ಜನರಿಗೆ ದೇವರಾಗಿದ್ದಾನೋ ಅವರು ಧನ್ಯರೆಂಬುದಾಗಿ ವಾಕ್ಯವು ಹೇಳುತ್ತದೆ. ದೇವರನ್ನು ನಾವು ಹೊಂದಿರುವಂಥದ್ದೇ ದೊಡ್ಡ ಭಾಗ್ಯ. ಆತನನ್ನು ಹೊಂದಿರುವುದೇ ದೊಡ್ಡ ಧನ್ಯತೆ. ಪ್ರಪಂಚದಲ್ಲಿ ಅನೇಕರು ದೇವರಿಲ್ಲದೆ ಜೀವಿಸುತ್ತಾ ಇದ್ದಾರೆ. ಆತನಿಲ್ಲದೆ ಜೀವಿಸಬೇಕೆಂದು ಪ್ರಯಾಸ ಪಡುತ್ತಾರೆ. ಆದರೆ ಕರ್ತನನ್ನು ಹೊಂದಿರುವಂಥದ್ದು ದೊಡ್ಡ ಆಶೀರ್ವಾದ ಹಾಗೂ ದೊಡ್ಡ ಅನುಗ್ರಹ. ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಈಗಲೇ ಎಷ್ಟೋ ಮೇಲುಗಳನ್ನು, ಆಶ್ಚರ್ಯ ಕಾರ್ಯಗಳನ್ನು ಮಾಡಿದ್ದಾರೆ. ಅದನ್ನು ಯಾವತ್ತೂ ಕೂಡ ಮರೆಯದೆ ದೇವರನ್ನು ಆರಾಧಿಸುತ್ತಾ, ಆತನನ್ನು ಸೇವಿಸುತ್ತಾ, ಸ್ತುತಿಸುತ್ತಾ ಮುಂದೆ ಸಾಗಬೇಕೆಂಬುದಾಗಿ ದೇವ ಸೇವಕನಾಗಿ ಮನಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಈ ದಿನ ದೇವರ ವಾಗ್ದಾನವನ್ನು ಓದೋಣವಾ? ಪರಿಶುದ್ಧ ಸತ್ಯವೇದ ನಿಮ್ಮ ಬಳಿ ಇದ್ದರೆ ತೆಗೆಯಿರಿ. ಬೈಬಲ್ ಅನ್ನುವುದು ದೇವರ ಮಾತು. 17ನೇ ಕೀರ್ತನೆ 15ನೇ ವಾಕ್ಯವನ್ನು ಓದುತ್ತೇನೆ. Psalm 17 and verse 15. ನಾನಾದರೋ ನಿರಪರಾಧಿಯು ನಿನ್ನ ಸಾನ್ನಿಧ್ಯವನ್ನು ಸೇರುವೆನು. ಎಚ್ಚೆತ್ತಾಗ ನಿನ್ನ ಸ್ವರೂಪ ದರ್ಶನದಿಂದ ತೃಪ್ತನಾಗಿರುವೆನು. ಎಷ್ಟು ಸುಂದರವಾದಂತಹ ಮಾತು, ಎಷ್ಟು ಸುಂದರವಾದ ಸ್ಟೇಟ್ಮೆಂಟ್. ಇದರಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡುವಂತಹ ಮಾತು ಏನೆಂದರೆ, ಆತನ ಸ್ವರೂಪ ದರ್ಶನದಿಂದ ನಮ್ಮನ್ನು ತೃಪ್ತಿಗೊಳಿಸುವಂತಹ ದೇವರು ಆತನು. ನಿಮಗೇನಾದ್ರೂ ಆಶೆ ಇದೆಯಾ? ಆಶೆ ಇರಬಾರ್ದ ಬೇಡವಾ? ಮನುಷ್ಯನಿಗೆ ಆಶೆ ಇರಬೇಕಾ ಬೇಡವಾ? ಇರಬೇಕು. ಆದರೆ ಅದು ಪರಿಶುದ್ಧವಾದ ಆಶೆಗಳಾಗಿ ಇರಬೇಕು. ದೇವರಿಗೋಸ್ಕರವಾಗಿ ತವಕ ಆಶೆಗಳನ್ನು ನಾವು ಹೊಂದಿರುವುದಾದರೆ ದೇವರು ನಮ್ಮನ್ನು ತೃಪ್ತಿಗೊಳಿಸುವವನಾಗಿದ್ದಾನೆ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರು ತೃಪ್ತಿಗೊಳ್ಳುತ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾರೆ. ನೀತಿಗೋಸ್ಕರವಾಗಿ ದಾಹ, ನೀತಿಗೋಸ್ಕರ ಹಸಿವೆಯಲ್ಲಿರುವಂಥದ್ದು ತಪ್ಪಲ್ಲ. ಆದರೆ ಈ ದಿನದಲ್ಲಿ ಕೆಲವರಿಗೆ ಕೋರಿಕೆ, ವ್ಯರ್ಥವಾದ ಕೋರಿಕೆಗಳು, ಲೋಕ ಸಂಬಂಧವಾದ ಆಶೆಗಳು ಹೆಚ್ಚಾಗಿದೆ. ಲೋಕ ಅಂದರೆ ಅದೇ ಅಲ್ವಾ? ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ ಎಂದು ಹೇಳಿದರು. ಲಸ್ಟ್ ಆಫ್ ದಿ ಐಸ್ ಅಂಡ್ ಲಸ್ಟ್ ಆಫ್ ದಿ ಬಾಡಿ. ಈ ಆಶೆಗಳು ಒಳ್ಳೆಯದಲ್ಲ. ದೇವರಿಗೆ ಸಂಬಂಧಪಟ್ಟ ಆಶೆಗಳಿರುವಂತದ್ದು ಬಹಳ ಒಳ್ಳೆಯದೇ. ಕೊರಾಹಿಯರು ಹೇಳುತ್ತಾರೆ, ಬಾಯಾರಿದ ಜಿಂಕೆಯು ನೀರಿಗೋಸ್ಕರವಾಗಿ ಹಾತೊರೆಯುವಂತೆ ಕರ್ತನೇ, ನನ್ನ ಪ್ರಾಣ ನಿನಗೋಸ್ಕರ ಹಾತೊರೆಯುತ್ತಿದೆ. ಆಸ್ ದ ಡಿಯರ್ ಪ್ಯಾಂಟ್ಸ್ ಫಾರ್ ದಿ ವಾಟರ್. ಬಾಯಾರಿದ ಜಿಂಕೆ ನೀರಿಗೋಸ್ಕರವಾಗಿ ಹೇಗೆ ಹಾತೊರೆಯುತ್ತದೋ ನಮ್ಮಲ್ಲೂ ಕೂಡ ಅಂತಹ ಆಶೆ ಇದೆ ಎಂದು ಗಮನಿಸಿ ಪ್ರಿಯರೇ. ಭಕ್ತನಾದ ದಾವೀದನು ಈ ಕೀರ್ತನೆಯನ್ನು ಬರೆಯುತ್ತಾರೆ. ಎಷ್ಟೋ ಶ್ರೇಷ್ಠವಾದ ವಿಷಯಗಳನ್ನು ನಾವು 17ನೇ ಕೀರ್ತನೆಯಲ್ಲಿ ನೋಡುತ್ತೇವೆ. ಆದರೆ ಕಡೆಯ ವಾಕ್ಯಕ್ಕೆ ಬರುವಾಗ ನಾನಾದರೋ ಎನ್ನುವಂತಹ ಮಾತನ್ನು ಉಪಯೋಗಿಸುತ್ತಾರೆ. ನಾನಾದರೋ, ಆಸ್ ಫಾರ್ ಮೀ ಎನ್ನುವಂತಹ ಮಾತನ್ನು ನಾವು ಅಲ್ಲಿ ನೋಡುತ್ತೇವೆ. ಯಾಕೆ ಆ ಮಾತನ್ನು ಉಪಯೋಗಿಸುತ್ತಾರೆ ಅಂದರೆ, ಆ ಕೀರ್ತನೆಯಲ್ಲಿ ಮೇಲಿನ ವಾಕ್ಯಗಳನ್ನು ನೋಡುವುದಾದರೆ ಕೆಲವರು ದೇವರನ್ನು ಅರಿಯದೇ ಇರುವಂತವರು, ದೇವರೊಂದಿಗೆ ಸಹವಾಸ ಇಲ್ಲದೆ ಇರುವವರು, ದೇವರಿಂದ ದೂರವಾಗಿರುವವರ ಲಕ್ಷಣವನ್ನು ಅಲ್ಲಿ ಬರೆಯುತ್ತಾ ಬರುತ್ತಾರೆ. ಅಂತವರೆಲ್ಲರನ್ನು ನೋಡಿದಂತಹ ಭಕ್ತನು ತನ್ನನ್ನು ಕುರಿತು ತಾನು ಮಾತನಾಡುತ್ತಾ ಹೇಳುತ್ತಾನೆ, ಅವರು ಹೇಗೆ ಜೀವಿಸುತ್ತಾ ಇದ್ದಾರೆ, ಹೇಗೆ ಬದುಕುತ್ತಾರೆ, ಹೇಗೆ ದೇವರಿಂದ ದೂರವಾಗಿದ್ದಾರೆ ಅದು ಬೇರೆ ವಿಷಯ. ಆದರೆ ನನ್ನ ವಿಷಯದಲ್ಲಿ ನಾನಾದರೋ ನಿರಪರಾಧಿಯಾಗಿ ನಿನ್ನ ಸ್ವರೂಪ ದರ್ಶನವನ್ನು ನೋಡುತ್ತೇನೆ ದೇವ. ಯಾರು ದೇವರ ಸ್ವರೂಪ ದರ್ಶನವನ್ನು ನೋಡುತ್ತಾರೆ? ಯಾರು ನಿಜವಾಗಿಯೂ ದೇವರನ್ನು ನೋಡುತ್ತಾರೆ? ಯಾರು ದೇವರನ್ನು ದರ್ಶನ ಮಾಡುತ್ತಾರೆ? ಅನೇಕರು ನಾವು ಒಂದು ಕಡೆ ಹೋಗಿ ಬಂದಿದ್ವಿರಿ, ದೇವರನ್ನು ನೋಡಿ ಬಂದ್ವಿ ಅನ್ನುತ್ತಾರೆ. ನಿಜವಾಗಿ ನೋಡಿದ್ದೀರಾ ಅಂದ್ರೆ ಅಲ್ಲಿ ಏನೋ ನೋಡಿರುತ್ತಾರೆ, ದೇವರನ್ನು ನೋಡಿದ್ದೇವೆಂದು ಅಂದುಕೊಳ್ಳುತ್ತಾರೆ. ದೇವರನ್ನು ನೋಡುವಂಥದ್ದು ಅಷ್ಟು ಸುಲಭವಾ? ಭೌತಿಕ ಕಣ್ಣುಗಳಿಂದ ನಾವು ದೇವರನ್ನು ನೋಡಬಹುದಾ? ಗಮನಿಸಿ ಪ್ರಿಯರೇ, ನೀತಿವಂತನಾಗಿ ನಾನು ನಿನ್ನ ಸ್ವರೂಪ ದರ್ಶನವನ್ನು ನೋಡುತ್ತೇನೆ. ನಿಜವಾಗಿ ಯಾರು ದೇವರನ್ನು ನೋಡುತ್ತಾರೆ, ಯಾರು ಆತನ ಪ್ರಸನ್ನತೆಯನ್ನು ಅನುಭವಿಸುತ್ತಾರೆ, ಆತನ ಮಹಿಮಾ ಪ್ರಭಾವವನ್ನು ಯಾರು ವೀಕ್ಷಿಸುತ್ತಾರೆ ಅಂದರೆ ದೇವರ ನೀತಿಯಿಂದ ತುಂಬಲ್ಪಟ್ಟಂತವರು. ಆಮೇನ್, ಪ್ರೈಸ್ ದ ಲಾರ್ಡ್. ದೇವರ ನೀತಿಯಿಂದ ತಮ್ಮನ್ನು ತಾವು ಅಲಂಕರಿಸಿಕೊಂಡವರು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಶಿಲುಬೆಯಲ್ಲಿ ನಮ್ಮೆಲ್ಲರಿಗೋಸ್ಕರವಾಗಿ ಮರಣಿಸಿ ಧಾರೆ ಧಾರೆಯಾಗಿ ತನ್ನ ರಕ್ತವನ್ನು ಯಾಕೆ ಸುರಿಸಿದರು ಅಂದರೆ ನಮ್ಮೆಲ್ಲರನ್ನು ಕೂಡ ನೀತಿವಂತರನ್ನಾಗಿ ಮಾಡಬೇಕು ಎಂದು. ನಾವೆಲ್ಲರೂ ಕೂಡ ಸ್ವನೀತಿಯಿಂದ ತುಂಬಲ್ಪಟ್ಟಿದ್ದೇವೆ. ನಮ್ಮ ಸ್ವಂತ ಕಾರ್ಯಗಳು, ನಮ್ಮ ಸ್ವಂತ ಆಲೋಚನೆಗಳು, ಸ್ವಂತ ಭಕ್ತಿಯೊಂದಿಗೆ ದೇವರನ್ನು ಮೆಚ್ಚಿಸಬೇಕೆನ್ನುವಂತ ಆಲೋಚನೆ ನಮಗೆ ಇದೆ. ದುರ್ನೀತಿಯಿಂದ ತುಂಬಲ್ಪಟ್ಟಂತವರು ಕೆಲವರು, ಅನೀತಿಯಿಂದ ತುಂಬಲ್ಪಟ್ಟಂತವರು ಇನ್ನು ಕೆಲವರು. ಆದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮಗೋಸ್ಕರ ಯಾಕೆ ಸತ್ತರು ಅಂದರೆ ನಮ್ಮೆಲ್ಲರನ್ನು ಕೂಡ ತನ್ನ ನೀತಿಯಿಂದ ತುಂಬಿಸುವುದಕ್ಕೆ. ಜೀಸಸ್ ವಾಂಟೆಡ್ ಟು ಇಂಪ್ಯೂಟ್ ಹಿಸ್ ರೈಚಿಯಸ್ನೆಸ್ ಇನ್ ಟು ಅವರ್ ಲೈಫ್. ಆತನು ಮಾಡಿದ ದೊಡ್ಡ ಒಳಿತು ಅದು. ಯಾವಾಗ ನಾವು ನೀತಿವಂತರಾಗಿ ನಿರ್ಣಯಿಸಲ್ಪಡುತ್ತೇವೋ ಆಗ ದೇವರ ಸ್ವರೂಪ ದರ್ಶನವನ್ನು ಮಾಡುತ್ತೇವೆ. ಆತನೊಂದಿಗೆ ನಾವು ಸಹವಾಸ ಮಾಡುತ್ತೇವೆ.
ಯೇಸು ಕ್ರಿಸ್ತನ ಪ್ರೇಮ ಮಾಧುರ್ಯವನ್ನು ಸ್ಪಷ್ಟವಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಆತನಿಗೋಸ್ಕರವಾಗಿ ಜೀವಿಸಬೇಕೆನ್ನುವಂತ ಆಶೆ ನಮ್ಮನ್ನು ನಡೆಸುತ್ತದೆ. ಕಾರಣ ಏನು ಗೊತ್ತಾ? ನೀತಿವಂತರಾಗಿ ಆತನ ಮುಖದರ್ಶನವನ್ನು ಮಾಡುತ್ತಾ ಇದ್ದೇವೆ. ನನಗೆ ಯಾವ ಆಶೆಗಳಿದೆಯೋ, ನನಗೆ ಯಾವ ಕೋರಿಕೆಗಳು ಇದೆಯೋ, ನನಗೆ ಯಾವ ಅವಶ್ಯಕತೆಗಳಿದೆಯೋ ಅದೆಲ್ಲವೂ ಕೂಡ ಯೇಸು ಕ್ರಿಸ್ತನ ಸ್ವರೂಪ ದರ್ಶನದಿಂದ ತೀರಿಸಲ್ಪಡುತ್ತಾ ಇದೆ. ಎಷ್ಟು ಸುಂದರವಾದ ಮಾತು ಇದು. ನಿನ್ನ ಆಶೆ ಎಲ್ಲಿ ತೀರಿಸಲ್ಪಡುತ್ತಾ ಇದೆ? ಯಾ ಕಡೆ ಓಡುತ್ತಾ ಇದ್ದೀಯಾ? ಲೋಕದಲ್ಲಿ ಹುಡುಕಿ ಆಯಾಸವಾದವರು ಅನೇಕರಿದ್ದಾರೆ. ಯಾತಕ್ಕಾಗಿ? ಸಂತೃಪ್ತಿಗಾಗಿ, ಸಮಾಧಾನಕ್ಕಾಗಿ, ಸಂತೋಷಕ್ಕಾಗಿ ಆಯಾಸವಾಗಿದ್ದಾರೆ. ತಮ್ಮವರೊಂದಿಗೆ ಇದ್ದವರನ್ನು ಕೂಡ ಹಿಂಸೆ ಮಾಡಿದ್ದಾರೆ. ಆದರೆ ದೇವರನ್ನು ಹಿಂಬಾಲಿಸುವವರು, ಯೇಸು ಕ್ರಿಸ್ತನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಂತವರು ಆತನ ಸ್ವರೂಪ ದರ್ಶನದಿಂದ ಪ್ರತಿ ಆಶೆಯನ್ನು ಕೂಡ ತೀರಿಸಿಕೊಳ್ಳುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಸಮಾರ್ಯ ಸ್ತ್ರೀಯ ಜೀವಿತವನ್ನು ಆಲೋಚಿಸುವುದಾದರೆ ಆಕೆ ಯಾವುದೋ ಒಂದು ಆಶೆಯನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರ ಬಾವಿಯ ಬಳಿಗೆ ಬರುತ್ತಾಳೆ. ಸುಕೋತಲ್ಲಿ ಯೇಸು ಕ್ರಿಸ್ತನು ಆಕೆಯನ್ನು ದರ್ಶಿಸಿ ಆಕೆಯ ಹೃದಯದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತಂದ ನಂತರ ಆಕೆಯ ಗ್ರಾಮಕ್ಕೆ ಹೋಗಿ ಯೇಸು ಕ್ರಿಸ್ತನ ಕುರಿತಾದ ಸಾಕ್ಷಿಯನ್ನು ಹೇಳುವುದಕ್ಕೆ ಆರಂಭಿಸಿದಳು. ಈ ಹಿಂದೆ ಗ್ರಾಮದಿಂದ ಆಚೆ ಬಂದಳು, ತನ್ನ ಆಶೆಯನ್ನು ತೀರಿಸಿಕೊಳ್ಳಬೇಕೆಂದು, ಲೋಕ ಸಂಬಂಧವಾದ ಆಶೆಗಳನ್ನು. ಆದರೆ ಯಾವಾಗ ದೇವರನ್ನು ಅಂಗೀಕರಿಸಿದಳೋ ಗ್ರಾಮಕ್ಕೆ ಹೋಗಿ ದೇವರ ಕುರಿತಾಗಿ ಸಾಕ್ಷಿಯನ್ನು ಹೇಳಿದಳು. ದಟ್ಸ್ ದ ಟ್ರಾನ್ಸ್ಫಾರ್ಮೇಶನ್. ಅದು ಒಂದು ರೂಪಾಂತರವಾದಂತಹ ಅನುಭವ. ಈ ದಿನ ನಿನ್ನ ಪ್ರತಿ ಆಶೆಯನ್ನು ಕೂಡ ತೀರಿಸುವಂತ ದೇವರು ಆತನು. ಸಂಬಂಧಿಕರು ತೃಣೀಕರಿಸಿದ್ದಾರೆ ಎಂಬುದಾಗಿ ಅಳುತ್ತಾ ಇದ್ದೀಯಾ? ಸ್ನೇಹಿತರೆಲ್ಲರೂ ಕೂಡ ಬಿಟ್ಟು ಹೋಗಿದ್ದಾರೆಂದು ಬಾಧೆ ಪಡುತ್ತಿದ್ದೀಯಾ? ಇದುವರೆಗೂ ನೀನು ಪ್ರೀತಿಸಿದಂತವರು ಮೋಸ ಮಾಡಿದ್ದಾರೆ, ದೂರ ಹೋಗಿದ್ದಾರೆ ಎಂಬುದಾಗಿ ಅಳುತ್ತಾ ಇದ್ದೀಯಾ? ಒಂದು ಸಾರಿ ದೇವರ ಪಾದದ ಬಳಿಗೆ ಬಾ, ಆತನನ್ನು ಒಂದು ಸಾರಿ ದೃಷ್ಟಿಸು. ನಿನ್ನ ಪ್ರತಿ ಆಶೆಯನ್ನು ತೀರಿಸುವಂತ ದೇವರು ಆತನು. ನಿನಗೆ ಆದರಣೆಯನ್ನು ಕೊಡುವಂತ ದೇವರು ಆತನು. ಸಮಾಧಾನ ಕೊಡುವ ಆತನು. ಸಂತೃಪ್ತಿಯಿಂದ ನಿನ್ನ ಜೀವಿತವನ್ನು ಮುಂದೆ ಸಾಗಿಸುವಂತೆ ಸಹಾಯ ಮಾಡುವಂತ ದೇವರು ಆತನು. ಈ ದಿನ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ದೇವರನ್ನು ಸ್ತುತಿಸಿರಿ. ಬಲವಾದ ಕಾರ್ಯವನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿರಿ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮಗೆ ಸ್ತೋತ್ರ. ಭಕ್ತನಾದ ದಾವಿದನು ತನ್ನ ಜೀವಿತದ ಅನುಭವದಿಂದ ಹೇಳಿದಂತಹ ಮಾತನ್ನು ಈ ದಿನ ನಮ್ಮ ಮುಂದೆ ತಂದಿದ್ದೀರಾ. ನಿನ್ನ ಸ್ವರೂಪ ದರ್ಶನದಿಂದ ನಮ್ಮ ಪ್ರತಿ ಆಶೆಯು ತೀರಿಸಲ್ಪಡುತ್ತದೆ ಎಂದು. ಹೌದು ದೇವ, ಲೋಕದಲ್ಲಿ ಅನೇಕರು ತಮ್ಮ ಆಶೆ ಕೋರಿಕೆಗಳು ತೀರಿಸಲ್ಪಡಬೇಕೆಂದು ಎಲ್ಲೆಲ್ಲೋ ಹೋಗುತ್ತಾ ಇದ್ದಾರೆ, ಏನೇನೋ ಮಾಡುತ್ತಾ ಇದ್ದಾರೆ, ಕಡೆಯದಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸಜೀವವುಳ್ಳವನಾದ ನಿಮ್ಮ ಪಾದದ ಬಳಿಯಲ್ಲಿ ನಾವು ಇರುವುದರ ಮೂಲಕ, ನಿನ್ನನ್ನು ಹಿಂಬಾಲಿಸುವುದರ ಮೂಲಕ ಪ್ರತಿ ಆಶೆಯನ್ನು ತೀರಿಸುವ ದೇವರು, ನಮ್ಮ ಅವಶ್ಯಕತೆಯನ್ನು ತೀರಿಸುವಂತ ದೇವರೇ ನಿಮಗೆ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾವ ಅವಶ್ಯಕತೆಗಳಿಂದ ನಿಮ್ಮನ್ನು ನೋಡುತ್ತಾ ಇದ್ದಾರೋ, ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೋ ಅವರೆಲ್ಲರನ್ನು ಕೂಡ ನೀವೇ ಕನಿಕರಿಸಿ ಮುಟ್ಟಿ ಮೇಲೆತ್ತಿರಿ. ಬಲವಾದ ನಿಮ್ಮ ಅದ್ಭುತ ಕಾರ್ಯವನ್ನು ಅವರ ಜೀವಿತದಲ್ಲಿ ಮಾಡಿರಿ. ನಿಮ್ಮ ಕೃಪೆಯನ್ನು ಅವರ ಮೇಲೆ ಸುರಿಸುವಂತ ದೇವರಾಗಿದ್ದರೆ ಅದಕ್ಕಾಗಿ ನಿಮಗೆ ಸ್ತೋತ್ರ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.